ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಸೀಮೆ ಬದನೆಕಾಯನ್ನು ಇಷ್ಟಪಡಲ್ಲ, ನನಗೆ ಇಷ್ಟ ಆಗಲ್ಲ, ತಿನ್ನಲ್ಲ ಅಂತ ಹೇಳ್ತಾರೆ ಅಂಥವರಿಗೆ ಈ ಥರ ಒಂದು ಮಜ್ಜಿಗೆ ಹುಳಿಯನ್ನು ಮಾಡಿಕೊಡಿ. ಸಕ್ಕ ಟೇಸ್ಟಿಯಾಗಿರುತ್ತೆ. ಸೀಮೆ ಬದನೆಕಾಯಿ ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಒಂದು ಸೀಮೆ ಬದನೆಕಾಯನ್ನು ತೊಗೊಂಡಿದ್ದೀನಿ. ಎಳೆ ಸೀಮೆ ಬದನೆಕಾಯನ್ನು ತೊಗೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ನೀಟಾಗಿ ತೆಕ್ಕೊಳ್ಬೇಕಾಗತ್ತೆ. ತೆಗೆದುಬಿಟ್ಟು ಸ್ವಲ್ಪ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಒಳಗಡೆ ಇರೋ ಬೀಜನೆಲ್ಲ ನೀಟಾಗಿ ತೆಗೆದುಬಿಡಿ. ಸ್ವಲ್ಪ ಬಲ್ತಿತ್ತು ಅಂತಂದರೆ ನೀಟಾಗಿ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಡಿ, ಇಲ್ಲಾಂದರೆ ಅದು ನೀಟಾಗಿ ಬೇಯೋದಿಲ್ಲ, ತಿನ್ನಬೇಕಾದ್ರೆ ಹಾಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಎಳೆದಾದರೆ ಏನು ಅವಶ್ಯಕತೆ ಇರೋದಿಲ್ಲ. ಹೀಗೆ ಒಳಗಡೆ ಬೀಜನೆಲ್ಲ ತೆಗೆದುಬಿಟ್ಟು ಈ ಥರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ನೀವು ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಇಂಗನ್ನು ಹಾಕಿಬಿಟ್ಟು ಈ ಹೆಚ್ಚಿಟ್ಟಿರೋ ಸೀಮೆ ಬದನೆಕಾಯನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಇದೇ ಟೈಮಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಳ್ಳಿ. ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು 2-3 ನಿಮಿಷ ನೀವು ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಫ್ರೈ ಮಾಡಿಕೊಂಡ್ರೂ ಸಾಕಾಗುತ್ತೆ. 2 ನಿಮಿಷ ಫ್ರೈ ಆದಮೇಲೆ 1 ಗ್ಲಾಸ್ ನೀರನ್ನು ಹಾಕಿ, ನೀರನ್ನು ಜಾಸ್ತಿ ಹಾಕಬೇಡಿ, 1 ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ, ನೀಟಾಗಿ ಮಿಕ್ಸ್ ಮಾಡಿ. ಇದೇ ಟೈಮಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ, ಯಾಕೆಂದರೆ ಸೀಮೆ ಬದನೆಕಾಯಿ ಬೇಯೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ. ಒಂದು 2 ನಿಮಿಷ ಸಾಕು, ಬೇಗ ಬೆಂದೋಗುತ್ತೆ. ಈಗ ಮಸಾಲೆಗೆ ಒಂದು 4 ಹಸಿಮೆಣಸಿನ್ಕಾಯಿ, ಹಸಿ ತೆಂಗಿನಕಾಯಿ ಸ್ವಲ್ಪ, ಒಂದು ಅರ್ಧ ಟೇಬಲ್ ಸ್ಪೂನ್ ಹುರ್ಗಡ್ಲೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ, 1/4 ಟೇಬಲ್ ಸ್ಪೂನ್ ಧನಿಯಾ ಬೀಜ ಹಾಕ್ಕೊಂಡು ನೀಟಾಗಿ ಸಣ್ಣಾಗಿ ಪೇಸ್ಟ್ ಮಾಡಿ. ಧನಿಯಾ ಬೀಜ ಜಾಸ್ತಿ ಹಾಕ್ಕೊಳ್ಬೇಡಿ, ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ 1-2 ಸರಿ ಮಧ್ಯ ಕೈ ಆಡ್ಕೊಡಿ, ಇಲ್ಲಾಂದರೆ ತಳ ಸೀದ್ಬಿಡುತ್ತೆ. ಈಗ ಬೆಂದಿದೆ ನೋಡ್ಬೋದು ನೀವಿಲ್ಲಿ ಸೀಮೆ ಬದನೆಕಾಯಿ. ಆ ಮಿಕ್ಸಿ ಮಾಡ್ಕೊಳೋಷ್ಟರಲ್ಲೇ ಇದು ಬೆಂದೋಗಿರುತ್ತೆ, ತುಂಬ ಬೇಗನೆ ಬೇಯುತ್ತೆ ಇದು. ಒಂದನ್ನು ಪ್ರೆಸ್ ಮಾಡಿ ನೋಡ್ಕೊಳ್ಳಿ, ಹೀಗೆ ನೀಟಾಗಿ ಬೆಂದಿರಬೇಕು. ಈಗ ಬೆಂದಿರೋ ಈ ಒಂದು ಒಗ್ಗರಣೆಗೆ ನಾವು ರುಬ್ಬಿಟ್ಟಿರೋ ಮಸಾಲೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಮಸಾಲೆಯನ್ನು ಸೇರಿಸ್ಕೊಂಡು ನೀವು ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಯಾಕೆಂದರೆ ಮಜ್ಜಿಗೆಯನ್ನು ಹಾಕಿದ ಮೇಲೆ ಕುದಿಸೋದಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ಹಸಿದನ್ನೇ ಹಾಕಿರೋದ್ರಿಂದ ಮಸಾಲೆಗೆ ಒಂದು 3-4 ನಿಮಿಷ ನೀವು ಕುದಿಸ್ಕೊಳ್ಬೇಕಾಗತ್ತೆ. ಮಸಾಲೆ ಹೀಗೆ ಕುದ್ದು ಸ್ವಲ್ಪ ಗಟ್ಟಿಯಾಗುತ್ತೆ. ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ಮಸಾಲೆಗಾಗಿರ್ಬೋದು ಅಥವಾ ಸೀಮೆ ಬದನೆಕಾಯಿ ಬೇಯೋದಕ್ಕಾಗಿರ್ಬೋದು, ಯಾಕೆಂದರೆ ಮಜ್ಜಿಗೆಯನ್ನು ಹಾಕಿದ ಮೇಲೆ ತುಂಬ ನೀರಾಗಿಬಿಡುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಈಗ ಇದು ಮಸಾಲೆ ಕುದ್ದಿದೆ. ಈ ಕುದ್ದಾದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡಿಕೊಂಡು ನೀವು ಇಲ್ಲಿ ಮಜ್ಜಿಗೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಮೊಸರನ್ನ, ಸಿಹಿ ಮೊಸರನ್ನ ಸ್ವಲ್ಪ ಮಜ್ಜಿಗೆ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ದಪ್ಪ ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ತೀನಿ. ತುಂಬ ನೀರು ಮಾಡ್ಕೊಳ್ಬೇಡಿ, ಸ್ವಲ್ಪ ದಪ್ಪ ಮಜ್ಜಿಗೆಯನ್ನು ಸೇರಿಸ್ಕೊಂಡು ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಹುಳಿ ಅದಕ್ಕೆ ರೆಡಿ ಮಾಡ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ನಿಮಗೆ ಸಕ್ಕ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ತ್ಗೂ ಕೂಡ ಒಳ್ಳೆಯದು. ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರನ್ನು ಸೇರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಆಲ್ರೆಡಿ ಉಪ್ಪನ್ನು ಬೇಯೋದಕ್ಕೆ ಹಾಕಿರ್ತೀರ, ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಸಕ್ಕ ಟೇಸ್ಟಿಯಾಗಿರೋ ಸೀಮೆ ಬದನೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ ಹಾಗೂ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಯಾವುದೇ ಈರುಳ್ಳಿಯನ್ನು ಹಾಕೋದಿಲ್ಲ. ಈವನ್ ಮಸಾಲೆಗೆ ಬೆಳ್ಳುಳ್ಳಿ ಬೇಡ ಅಂದರೂ ಕೂಡ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.